1 kg ಒಂದು ಕೆಜಿ ಉದ್ದಿನ ಬೇಳೆಗೆ 2 kg ಅಷ್ಟು ಇಡ್ಲಿ ರವೆ ಬೇಕು. ಇಡ್ಲಿ ರವೆ ಮಿಕ್ಸ್. ಇದು ಕ್ಲೀನಾಗಿ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು. ಹಾಗೆ ನೀರು ಕೊಟ್ಟರೆ ಸ್ವಲ್ಪ ಒಲ್ತದೆ ಇಡ್ಲಿ, ಚೆನ್ನಾಗಿ ಸಾಫ್ಟ್ ಬರುತ್ತೆ. ಸೊ ಪ್ರತಿ ಹಂತದಲ್ಲೂ ನೀವು ಬಳಸುವಂಥದ್ದು ಫಿಲ್ಟರ್ಡ್ ವಾಟ್ರೇ. ಹಾಂ, ಇದ್ರದ್ದು ಮೇಲ್ಗಡೆ ಗಂಜಿ ಅಂಶ ಎಲ್ಲ ಹೋಗಬೇಕು. ಸ್ಟ್ಯಾಂಡರ್ಡ್ ಉದ್ದಿನ ಬೇಳೆ ಹಾಕಬೇಕು. ಸರಿಯಾದ ಇಂಟರ್ವಲ್ಸ್ ಅಲ್ಲಿ ಅದಕ್ಕೆ ಆಗಾಗ ನೀರು ಕೊಡ್ತಾ ಬಂದ್ರೆ ಮಾತ್ರ 3 kg ಅಷ್ಟು ಉದ್ದಿನ ಬೇಳೆ ಹಿಟ್ಟಿಗೆ 6 kg ಅಷ್ಟು ರವೆ ಹಾಕಬೇಕು. ರವೆ ಇರಬಾರ್ದು, ಗಂಟೆಗಳು ಗಂಟೆ ಇರಬಾರ್ದು. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಮಗದೊಮ್ಮೆ ಚೆನ್ನಾಗಿ ಕೈಯಿಂದ ಕಲ್ಸ್ಕೊಳ್ತಾ ಇದ್ದಾರೆ. ಸೊ ಈಗ ಇಡ್ಲಿನ ಬೇಯಕ್ಕೆ ಇಡ್ತಾ ಇದ್ದೀರಾ ಬಿಟ್ರೆ. ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿ ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿವತ್ತು ನಮ್ಮ ರಾಜಧಾನಿ ಬೆಂಗಳೂರಿನ ಉತ್ರಳ್ಳಿ ಕೆಂಗೇರಿ ಮುಖ್ಯ ರಸ್ತೆ ಅಥವಾ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆಯಲ್ಲಿರುವಂತಹ ಉಡುಪಿ ಕೆಫೆಗೆ ಬಂದಿದ್ದೀನಿ. ಕಾರಣ, ಇವರು ಅತ್ಯದ್ಭುತವಾಗಿ ಮತ್ತು ತುಂಬಾ ರುಚಿಕರವಾಗಿ ಇಡ್ಲಿಯನ್ನು ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಹಾಗಿದ್ರೆ ತಡ ಯಾಕೆ ವೀಕ್ಷಕರೇ, ಬನ್ನಿ ಈ ಒಂದು ಸಂಚಿಕೆಯಲ್ಲಿ ಉಡುಪಿ ಕೆಫೆ ಒಳಗಡೆ ಹೋಗ್ಬಿಟ್ಟು ಇವರು ಯಾವ ರೀತಿ ಇಡ್ಲಿ ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡೋಣ. ವೀಕ್ಷಕರೇ, ನಮ್ಮ ಜೊತೆ ಈಗ ಉಡುಪಿ ಕೆಫೆನ ಭಟ್ಟರಾದಂತಹ ಚಂದ್ರು ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಇವತ್ತು ನಮಗೆ ಇಡ್ಲಿ ರೆಸಿಪಿ ತೋರಿಸ್ತಾ ಇದ್ದೀರಾ ಅಲ್ವಾ? ಹಾಂ ಸರ್. ಸೊ ಇಡ್ಲಿಗೆ ಮೊದಲಿಗೆ ನೆನೆಸ್ಕೊಳ್ತಾ ಇದ್ದೀರಾ ಇಲ್ಲಿ ಉದ್ದಿನ ಬೇಳೆ 3 ಲೀಟ್ರ್ ಹಾಕ್ತೀವಿ. ಓಕೆ, ಉದ್ದಿನ ಬೇಳೆ 3 ಲೀಟ್ರಾ? ಹಾಂ ಸರ್. ಓಕೆ, 3 ಲೀಟ್ರ್ನಷ್ಟು. ಹಾಂ, ಉದ್ದಿನ ಬೇಳೆ. ಹಾಂ, ಅಷ್ಟೇ. ಅಂದರೆ 3 kg ಲೆಕ್ಕ ಬರುತ್ತೆ. 3 kg ಲೆಕ್ಕ. ಓಕೆ, ಇಡ್ಲಿಗೆ ಉದ್ದಿನ ಬೇಳೆ ಅದು. ಓಕೆ, ಇಡ್ಲಿಗೆ ಉದ್ದಿನ ಬೇಳೆ. ಹಾಂ, ಸೊ ನಾರ್ಮಲ್ ಇಡ್ಲಿ ಇದು. ಹಾಂ, ನಾರ್ಮಲ್ ಇಡ್ಲಿ. ಅದಕ್ಕೆ ರವೆ ಆ್ಯಡ್ ಮಾಡಬೇಕು. ಆಮೇಲೆ ರವೆ ಆ್ಯಡ್ ಮಾಡ್ತೀರಾ? ಹಾಂ, ರವೆ ಆ್ಯಂಡ್ ಉಪ್ಪು 2 ಆ್ಯಡ್ ಮಾಡಿ ಆಯಿತು. ರವೆನ ಎಷ್ಟು ಕಾಲ ನೆನೆಸ್ಕೋಬೇಕು ಇಡ್ಲಿಗೆ? ರವೆಗೆ ಒಂದು 2 ಅವರ್ ಸಾಕು. 2 ಅವರ್ ಅಷ್ಟೇ. 2 ಅವರ್ ಜಾಸ್ತಿ, ನನಗೆ 2 ಅವರ್. ಅದು ನೆನೆಸ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಬೇಕು. ಓಕೆ, ಒಂದಕ್ಕೆ 1 kgಗೆ 2 kg ರವೆ ಹಾಕಬೇಕು. ಓಕೆ, 1 kgಗೆ 1 kg ಉದ್ದಿನ ಬೇಳೆಗೆ 2 kg ಅಷ್ಟು ಇಡ್ಲಿ ರವೆ ಬೇಕು. ಇಡ್ಲಿ ರವೆ ಮಿಕ್ಸ್ ಮಾಡಬೇಕು, ಆ್ಯಡ್ ಮಾಡಬೇಕು. ಓಕೆ, ಬಟ್ರೆ ಇವಾಗ ಇಡ್ಲಿಗೆ ರವೆ ನೆನೆಸ್ತಾ ಇದ್ದೀರಲ್ಲ? ಇಡ್ಲಿ ರವೆ ನೆನೆ ಹಾಕ್ತಿದ್ದೀನಿ. ಓಕೆ, 3 kgಗೆ 6. 3 kg ಉದ್ದಿನ ಬೇಳೆಗೆ 6 ಲೀಟ್ರು. 6 kg ರವೆನಾ? ಹಾಂ, 1ಕ್ಕೆ 2. 3 ಇಡ್ಲಿ ರವೆ ಅಂದರೆ ಅದರಲ್ಲಿ 4 ಭಾಗ್ಯಲಕ್ಷ್ಮಿ ರವೆ. ಭಾಗ್ಯಲಕ್ಷ್ಮಿ. 5 6. ಇದು ಕ್ಲೀನಾಗಿ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು. ಉಪ್ಪು ಹಾಕೊಳ್ತೀರಾ ಬಿಟ್ರೆ? ಹಾಂ, ಉಪ್ಪು ಹಾಕೊಳ್ಳಿ ಸ್ವಲ್ಪ. ಕಲ್ಲುಪ್ಪು. ಒಂದು ಹಿಡಿ ಅಷ್ಟು ಅಷ್ಟೇ. ಹಾಂ, ಓಕೆ. ಒಂದು 6 ಲೀಟ್ರು. 6 ಲೀಟ್ರು. ಹಾಂ, ಓಕೆ. ವೀಕ್ಷಕರೇ, 1 kg ಇಡ್ಲಿ ರವೆಗೆ 1 ಲೀಟ್ರ್ನಂತೆ ನೀರು ಹಾಕಿಬಿಟ್ಟು ನೆನೆಸ್ಕೊಂಡಿದ್ದಾರೆ ಈಗ ಚೆನ್ನಾಗಿ. 1 ಅವರ್ ಬಿಟ್ಟು ವಾಶ್ ಮಾಡಬೇಕು. 1 ಅವರ್ ಬಿಟ್ಟು ವಾಶ್ ಮಾಡಬೇಕಲ್ವಾ? ಹಾಂ, 1 ಅವರ್ ಬಿಟ್ಟು ಇದೇ ಥರ ವಾಶ್ ಮಾಡಬೇಕು. ಓಕೆ, ಅದರಲ್ಲಿ ಡಸ್ಟ್ ಎಲ್ಲ ಹೋಗ್ಬೇಕಲ್ಲ. ಹಾಂ. ಬಿಟ್ರೆ ಈಗ ಉದ್ದಿನ ಬೇಳೆನ ನೆನೆಸ್ಕೊಂಡು ತೊಳೆದಿಟ್ಟಿದ್ದೀನಿ. ಈಗ ಇಟ್ಟಿದ್ದೀರಾ? 2-3 ಸರಿ ತೊಳೆದು ಆಮೇಲೆ ನೆನೆಸ್ಕೊಂಡಿದ್ರಿ. ಹಾಂ, ಈಗ ನೀರು ಬಸಿ. ಎಷ್ಟು ತಾಸು ಆಗಿದೆ? ಆಯಿತು, ಒಂದು 6 ತಾಸು ಆಯಿತು. 5-6 ತಾಸು ಆಯ್ತಾ? ಆಯ್ತಾ. ಗ್ರೈಂಡ್ರಿಗೆ ಹಾಕ್ತಾ ಇದ್ದೀನಿ. ಇದು 1 ಅವರ್ 3/4 ಗಂಟೆ ಬೇಕು. 1 ಅವರ್ 3/4 ಗಂಟೆ ಪೂರ್ತಿ ಸಣ್ಣ ಆಗಬೇಕಾ? ಹಾಂ, ಫುಲ್ ನೈಸ್ ಆಗಬೇಕು. ಮಧ್ಯೆ ನೀರು ಹಾಕಿ ಸ್ವಲ್ಪ ನೀರು ಕೊಡ್ತಾ ಇರಬೇಕು. ಓಕೆ, ಹೀಗೆ ಮಾಡಿ ಸ್ವಲ್ಪ ಕೊಡ್ತಾ ಇರಬೇಕು. ಬಟ್ರೆ ಈಗ ಸ್ವಲ್ಪ ನೀರು ಕೊಡ್ತಾ ಇರಬೇಕು, ಕೈ ಕೊಡಬೇಕು. ಓಕೆ, ಸ್ವಲ್ಪ ಕೈ ಎಲ್ಲ ಕೊಡ್ತಾ ಇರಬೇಕು. ಬೇಳೆಲ್ಲ
ಸಿಕ್ಕೊಂಡಿರುತ್ತಾ, ಹೌದು. ಅದಕ್ಕೆ ಸ್ವಲ್ಪ ಕ್ಲೀನಾಗಿ ಕೈ ಕೊಡಬೇಕು. ಸೊ ಬೇಳೆ ಎಲ್ಲೂ ಕೂಡ ಹಾ. ನುರಿದನೆ ಹಾಂ ಸಿಕ್ಕೊಂಡಿಲ್ಲ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ತಾ ಇದ್ದೀರಾ. ಹಾಂ ಆ ಥರ ಎಲ್ಲೋ ಸಿಗ್ಬಾರ್ದು ಬೇಳೆ, ಹೌದು. ಫುಲ್ ಗ್ರೈಂಡಿಂಗ್ ಆಗಬೇಕು. ಹಾಗೆ ನೀರು ಕೊಟ್ಟರೆ ಸ್ವಲ್ಪ ಒದಗ್ತದೆ ಇಡ್ಲಿ, ಹೌದು. ಚೆನ್ನಾಗಿ ಸಾಫ್ಟ್ ಬರುತ್ತೆ. ಸೊ ಇಡ್ಲಿ ರವನ ಈಗ ತೊಳಿತಾ ಇದ್ದೀರಾ. ತೊಳಿತಾ ಇದ್ದೀನಿ. ಟೈಮ್ ಒಂದು ಆಯ್ತು. ತಾಸು ಆಯ್ತಲ್ವಾ? ಒಂದು ತಾಸು ಆಯಿತು. ಈಗ ನೆನೆದಿದೆ ನೋಡಿ, ತುಂಬ ನೆನೆದಿದೆ. ಚೆನ್ನಾಗಿ ನೆಂದಿದೆ. ಹಾಂ ಈಗ ಬಸಿತಾ ಇದ್ದೀನಿ. ಸೊ ಪ್ರತಿ ಹಂತದಲ್ಲೂ ನೀವು ಬಳಸುವಂಥದ್ದು ಫಿಲ್ಟರ್ಡ್ ವಾಟರೇ. ಹಾಂ ಇದ್ರದ್ದು ಮೇಲ್ಗಡೆ ಗಂಜಿ ಅಂಶ ಎಲ್ಲ ಹೋಗಬೇಕು. ಹಾಂ ಬಿಟ್ರೆ ಇದ್ರ ಮೇಲ್ಗಡೆ ಗಂಜಿ ಅಂಶ ಹೋಗಬೇಕು. ಗಂಜಿ ಅಂಶ ಎಲ್ಲ ಹೋಗ್ಬೇಕು. ಎಲ್ಲ ಹೋಗಬೇಕು. ಮಡ್ಡಿ ಥರ ಇದ್ದಾವಲ್ಲ ಅವೆಲ್ಲ ಹೋಗಬೇಕು. ಆ ಗಂಜಿ ಬರೋದು ನಿಲ್ಲೋವರೆಗೂ ತೊಳ್ಕೊಳ್ತೀರಾ. ಹಾಂ ತೊಳ್ಕೊಳ್ಬೇಕು. ಇದೀಗ 3ನೇ ಸರಿ ಓಕೆ ತೊಳೆದಿರೋದು. ಫುಲ್ ವೈಟ್ ಬರಬೇಕು ನೀರು. ಓಕೆ. ತೊಳೆದಾದ್ಮೇಲೆ ವೈಟ್ ಬರಬೇಕು. ಮೇಲಿರೋ ಅಂತ ನೀರು ಹಾಕಿದಾಗ ನಾವು ಹಾಂ ವೈಟ್ ಬರಬೇಕು. ತಿಳಿಯಾಗಿ ಬರಬೇಕು. ಹಾಂ ತಿಳಿ ಥರ ಬರಬೇಕು. ಇದು ನೋಡಿ ಎಷ್ಟು ವೈಟ್ ಆಗಿದೆ ನೋಡಿ ನೀರು ಕ್ಲಿಯರ್ ಇದೆ ನೋಡಿ. ಓಕೆ. ಮೂರನೇ ಬಾರಿಗೆ ಆಲ್ಮೋಸ್ಟ್ ಹಾ. ಗಂಜಿ ಅಂಶ ಬರೋದು ಕಡಿಮೆ ಆಗಿದೆ. ಹೋಗಿದೆ. ಹಾಂ ವೈಟ್ ಆಗಿದೆ ನೋಡಿ. ಸೊ ಈಗ ಫುಲ್ ಕ್ಲೀನ್ ಆಗಿದೆ. ಹಾಂ ಫುಲ್ ವೈಟ್ ಆಗಿದೆ. ವೈಟ್ ಆಗಬೇಕು, ಫುಲ್ ವೈಟ್. ಸೊ ಆ ಉಪ್ಪು ಹಾಕೊಂಡಿದ್ದು ಸ್ವಚ್ಛ ಆಗಲಿ ಅಂತನ ಬಿಟ್ರೆ ಹಾಂ ಸ್ವಚ್ಛ ಆಗಬೇಕು. ಉಪ್ಪು ಹಾಕಿದ್ರೆ ಸ್ವಚ್ಛ ಆಗುತ್ತೆ. ಇದನ್ನ ಹಾಕಿ ಕಟ್ಟಬೇಕು. ಪರದೆ ಬಟ್ಟೆ ಥರದ್ದು ಹಾಕೊಂಡು ನೀಟಾಗಿ ಹಾ. ಹಸ್ಕೊಂಡ್ಬಿಡ್ತೀರಾ. ಇದನ್ನ ಹಿಂಗೆ ಮಾಡಿ ಹಾಕಬೇಕು. ಆಗಿದೆ. ಈಗ ಆಗಿದೆ. ಬಸಿಬೇಕು. ಓಕೆ. ಹೀಗೆ ಇಟ್ಬಿಟ್ರೆ ಆಯಿತು. ಒಂದು 10-20 ನಿಮಿಷ. 20 ನಿಮಿಷ ಇದೇ ಥರ ಬಿಟ್ರೆ ಹಾಂ, ನೀರೆಲ್ಲ ನೀರೆಲ್ಲ ಡ್ರೈ ಹೋಗ್ಬಿಡುತ್ತೆ. ಆಗುತ್ತೆ. ಡ್ರೈ ಆಗುತ್ತೆ. ಚೆನ್ನಾಗಿ ಗ್ರೈಂಡಿಂಗ್ ಆಗಿದೆ ಈಗ. ಓಕೆ. ಇದಕ್ಕೆ ಮುಂದಿನ ಹಂತದಲ್ಲಿ ರವೆನ ಬೆರೆಸ್ಕೊಳ್ಳೋಣ. ರವೆ ಬರಿಸ್ಬೇಕು. 2ನೇ ಟ್ರಿಪ್ಪು. ಸೊ ಪ್ರತಿ ಟ್ರಿಪ್ನಲ್ಲೂ ಕಾಳಜಿನ ಶಿಸ್ತನ್ನ ಹಾಂ. ಪಾಲಿಸಬೇಕು. ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಒಂದು ಟ್ರಿಪ್ಪಲ್ಲಿ ಏನಾದರೂ ಅಜಾಗರೂಕತೆ ಆಗಿ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೂ ಹಾಂ ಚೆನ್ನಾಗಿ ಬರಲ್ಲ. ಇಡ್ಲಿ ಚೆನ್ನಾಗಿ ಬರಲ್ಲ. ಇಡ್ಲಿ ಚೆನ್ನಾಗಿ ಬರಲ್ಲ. ವಾಷಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಹೌದು, ಚೆನ್ನಾಗಿ ವಾಶ್ ಆಗಿ ವೈಟ್ ವಾಟರ್ ಚೆನ್ನಾಗಿ ನೆಂದಿದೆ. ನೆನೆಬೇಕು. ಸ್ವಲ್ಪ ಕೈ ಕೊಡಬೇಕು, ನೀರು ಕೊಡಬೇಕು. ಈಗ ಗಟ್ಟಿ ಇದೆ ನೋಡಿ. ಸೊ ಗಟ್ಟಿ ಹಾಂ. ಇದೆ ಅನ್ನೋದನ್ನ ನೋಡಿಕೊಂಡು ನೀರು ಕೊಡಬೇಕು. ಅವಶ್ಯಕತೆ ಇದೆ ಅನ್ನೋದನ್ನ ಖಾತ್ರಿ ಪಡಿಸ್ಕೊಂಡು ನೀರು ಹಾಕೊಳ್ತಾ ಇದ್ದಾರೆ. ಹಂತವಾಗಿ ನೀರು ಕೊಡಬೇಕು. ಸ್ವಲ್ಪ ಇಂತಿಷ್ಟೇ ಪ್ರಮಾಣ ಅಂತ ಇರುತ್ತೆ ಅದು. ಅಷ್ಟೇ, ಜಾಸ್ತಿ ಕೊಡಬಾರ್ದು. ಆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ. ಏನಿಲ್ಲ, ಓಕೆ, ಸರಿಯಾಗಿದೆ. ಇನ್ನು ಸ್ವಲ್ಪ ನೀರು ಕೊಟ್ಟು ಪೂರ್ತಿ ನುಣ್ಣಗಾಗಿದೆ. ಆಗಿದೆ. ಅಂದ್ರೆ ಈಗ ಸರಿಯಾದ ಹದಕ್ಕೆ ಬಂದಿದೆ. ನುರಿದಿದೆ ಚೆನ್ನಾಗಿ. ಹಾಂ ಚೆನ್ನಾಗಿ ಬಂದಿದೆ. 2 ಹಂತಗಳಲ್ಲಿ 1.5 kg ರುಬ್ಬಿದ್ದೀನಿ. ನೆಂದಿರುವಂತಹ ಉದ್ದಿನ ಬೇಳೆನ ರುಬ್ಬಿದ್ದೀನಿ, ಚೆನ್ನಾಗಿ ರುಬ್ಬಿದ್ದೀನಿ. ಎಸ್ ಆಲ್ರೆಡಿ ನೋಡಿ ಇದು ಇವಾಗಲೇ ಹಿಟ್ಟು ಹಾಲು ಥರ ಇದೆ ನೋಡಿ. ಹೌದು, ಹೆಂಗ್ ನಡುಕ್ತಾ ಇದೆ ನೋಡ್ರಿ. ಹಾ. ಚೆನ್ನಾಗಿ ಆ ಥರ- ಆಲ್ರೆಡಿ ಉಬ್ಬಿ ಬಂದಿದೆ ಒಂದು ಸ್ವಲ್ಪ. ಆ ಥರ ಬರಬೇಕು. Yes. ಈ ಥರ ಬರಬೇಕು ಇಡ್ಲಿ ಹಿಟ್ಟು. ಒಳ್ಳೆ ಗುಣಮಟ್ಟದ ಹ್ಮ್. ಉದ್ದಿನ ಬೇಳೆ ಉದ್ದಿನ ಬೇಳೆ, ಬಳಸೋದ್ರಿಂದ ಹಾಂ ಸ್ಟ್ಯಾಂಡರ್ಡ್ ಉದ್ದಿನ ಬೇಳೆ ಹಾಕ್ತೀವಿ. ಮತ್ತು ಸರಿಯಾದ ಹದಕ್ಕೆ ಅದಕ್ಕೆ ಅದನ್ನ ಬರ್ತವೆ. ನೆನೆಸ್ಕೊಳ್ಳೋದ್ರಿಂದ ಈ ತರ ಬರುತ್ತೆ. ಉದ್ದಿನ ಬೇಳೆ ಸ್ಟ್ಯಾಂಡರ್ಡ್ ಉದ್ದಿನ ಬೇಳೆ ಹಾಕಬೇಕು. ಎಸ್ ಸರಿಯಾದ ಇಂಟರ್ವಲ್ಸ್ ಅಲ್ಲಿ ಅದಕ್ಕೆ ಆಗಾಗ ನೀರು ಕೊಡ್ತಾ ಬಂದ್ರೆ ಮಾತ್ರ ಈ ಹದ ಸಿಗೋದು. ಅದು ಸಿಗುತ್ತೆ. ಹಾಕ್ಬಿಟ್ಟು ಸುಮ್ಮನೆ ಇದ್ರೂ ಆಗಲ್ಲ. ಈಗ ಇನ್ನೊಂದು ಕಡೆ ಏನು ಇಡ್ಲಿ ರವೆನ ಬಸಿಯೋದಕ್ಕೆ ಇಟ್ಟಿದ್ರು, ಅದು ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಓಕೆ. ಈಗ ಚೆನ್ನಾಗಿ 1 ಗಂಟೆ ಮೇಲೆ ಆಯ್ತಲ್ಲ ಭಟ್ರೆ, ಇದು? ಒಂದು ತಾಸಿನ ಮೇಲೆ ಆಯ್ತು. ಫುಲ್ ಡ್ರೈ ಆಗಬೇಕು.
ಫುಲ್ ಡ್ರೈ ಆಗಿದೆ ನೋಡಿ. ಪೂರ್ತಿ ಡ್ರೈ ಆಗಿದೆನಾ? ಫುಲ್ ಡ್ರೈ ಆಗಿದೆ. ಓಕೆ. ಇದಕ್ಕೆ 3 ಲೀಟರ್ ಉದ್ದಿನ ಬೇಳೆಗೆ ಹಾಕ್ತಾ ಇದ್ದೀನಿ. ಓಕೆ. 3 kg ಉದ್ದಿನಬೇಳೆ ಹಿಟ್ಟಿಗೆ 6 kg ರವೆ ಹಾಕಬೇಕು. ರವೆ, ಇಡ್ಲಿ ರವೆ. ನೀರನ್ನು ಸರಿಯಾಗಿ ಬಸ್ಕೊಂಡಿದ್ರೆ ಒಂಚೂರು ನೀರಿನ ಅಂಶ ಇಲ್ಲ ಇವಾಗ? ಇರಬಾರ್ದು, ಫುಲ್ ಡ್ರೈ ಆಗಬೇಕು. ಪುಡಿ ಉಪ್ಪು 3 ಇಡಿ. ಓಕೆ. 1 2 3. ಸೊ ಇದೇ ಮುಖ್ಯವಾದ ಹಂತ. ಲಾಸ್ಟ್ ಇಲ್ಲಿ ಸರಿಯಾಗಿ ಬೆರೆಸ್ಕೋಬೇಕು. ಆಮೇಲೆ ಇದು ಕೈಯಿಂದ ಈ ಥರ ಬೆರೆಸ್ಕೊಂಡ್ರೇ ಇದು ಹೋಗುತ್ತದೆ. ಸೊ ಎಲ್ಲೂ ರವೆಯ ಇರಬಾರ್ದು, ಗಂಟುಗಳು ಇರಬಾರ್ದು. ಹಾಂ, ಕ್ಲೀನಾಗಿ ಮಿಕ್ಸ್ ಆಗಿದೆ ನೋಡಿ. ಕ್ಲೀನಾಗಿ ಮಿಕ್ಸ್ ಆಗಿದೆ. ಮುತ್ತಾ ಇದ್ದೀನಿ. ಈಗ ಒಂದು 6 ರಿಂದ 8 ತಾಸು ಇದನ್ನ ಮುಚ್ಚಿ ಉದ್ಗೋದಕ್ಕೆ ಬಿಟ್ಬಿಡ್ತೀರಾ? ಓಕೆ. ಬೆಳೆ ಫುಲ್ ಆಗುತ್ತೆ. ಓಕೆ. ಉಬ್ಬಿ ಮೇಲೆ ಬಂದ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದೀರಾ? ಬಿಟ್ಟಿದ್ದೀನಿ. ಆಗಿದೆ. ಎಸ್. ಭಟ್ರೆ ಇವಾಗ ಇಡ್ಲಿ ಹಿಟ್ಟನ್ನು ರೆಡಿ ಆಗಿದೆ. ಒಂದು 8 ತಾಸು ಉದ್ಗೋದಕ್ಕೆ ಬಿಟ್ಟಿದ್ದೀರಾ ಅಲ್ವಾ? ರೆಡಿ ಆಗಿ ನೋಡಿ. ಓಕೆ. ಇವಾಗ ಚಿಕ್ಕ ಇಡ್ಲಿ ಇದು? ಚಿಕ್ಕ ಇಡ್ಲಿ, ನಾರ್ಮಲ್ ಇಡ್ಲಿ. ಹಾಂ ಸರ್. ಇಡ್ಲಿ ಹಿಟ್ಟು ಇವಾಗ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಉಬ್ಬಿದೆ ನೋಡಿ. ನೆಕ್ಸ್ಟ್ ಇದನ್ನ ಬೇಯಿಸ್ಕೊಳ್ಳೋದಲ್ವಾ? ಇದು ಮಿಕ್ಸ್ ಮಾಡಿ ಇಡ್ಲಿ ಹಾಕೋದು ಅಷ್ಟೇ. ಮಗದೊಮ್ಮೆ ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ತಾ ಇದ್ದಾರೆ. ಕ್ಲಿಯರ್ ಆಗಿದೆ. ರೆಡಿ ಆಯ್ತಾ? ರೆಡಿ ಆಗಿದೆ. ಸೊ ಇಲ್ಲಿ ಇಡ್ಲಿ ಟ್ರೇಗಳಿಗೆ ಅಥವಾ ಇಡ್ಲಿ ತಟ್ಟೆಗಳಿಗೆ ಬಟ್ಟೆ ಹಾಕಿ ಇಟ್ಕೊಳ್ತಾ ಇದ್ದೀರಾ. ಬಟ್ಟೆನೆಲ್ಲ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಒದ್ದೆ ಮಾಡ್ಕೊಂಡಿದ್ದೀರಲ್ವಾ ಬಟ್ಟೆಗಳು? ಸೊ ಈಗ ಇಡ್ಲಿನ ಬೇಯಕ್ಕೆ ಇಡ್ತಾ ಇದ್ದೀರಾ ಭಟ್ರೆ? ಕೆಳಗೊಂದು ಮೇಲೊಂದು 2 ಕಡೆನೂ ಬಟ್ಟೆ ಹಾಕ್ಬಿಡ್ತೀರಾ? ಹಾಂ. ಸೊ ಇದನ್ನ ಮೊದಲೇ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿರ್ತೀರಲ್ಲ ಇಡ್ಲಿ ಕುಕ್ಕರ್ನ? ಕೆಳಗಡೆ ನೀರು ಹಾಕ್ಬಿಟ್ಟು ಸೊ ಎಷ್ಟು ನಿಮಿಷ ಬೇಕಿಡ್ತೀರಾ? 4 ಗಂಟೆ 20 ನಿಮಿಷ. 1/4 ಗಂಟೆಯಿಂದ 20 ನಿಮಿಷನಾ? ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇರುತ್ತಾ? ಸೊ ಈಗ 20 ನಿಮಿಷಕ್ಕಾದರೆ ನಮಗೆ ಇಡ್ಲಿ ಸಿಗುತ್ತೆ, ಬಿಸಿ ಬಿಸಿಯಾದ ಇಡ್ಲಿ. ಬಿಟ್ರೆ ಈಗ ಇಡ್ಲಿ ಬೆಂದಿವೆ, ತಗೊಳ್ತಾ ಇದ್ದೀರಾ ಇಡ್ಲಿನ. ತಿರುಗಿ ಸಾಕ್ಬೇಕಾ? ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿ ಗ್ರಾಹಕರೇ ತಂದಿರುವಂತಹ ಬಾಕ್ಸಲ್ಲಿ ಪಾರ್ಸಲ್ ಆಗಿ ಹೋಗ್ತಾ ಇದೆ. ಇಡ್ಲಿ ರೆಡಿಯಾಗಿದೆ. ಸೊ ಮತ್ತೆ ಅದನ್ನ ಮುಚ್ಚಿ ಹಾಗೆ ಇಟ್ಬಿಡ್ತೀರಾ ಹಬೆಯಲ್ಲಿ. ಸೊ ಒಂದ್ಸತಿ ರೆಡಿ ಆದಮೇಲೆ ಆಫ್ ಮಾಡ್ಕೊಂಡ್ಬಿಡ್ತೀರಾ ಅಥವಾ ಲೈಟಾಗಿರುತ್ತೆ? ಲೈಟಾಗಿ ಉರಿ ಇರುತ್ತೆ.
ಈಗ ಇಡ್ಲಿಯನ್ನು ತಿನ್ನೋಣ. ಸಖತ್ತು ಸಾಫ್ಟಾಗಿ ಬಂದಿದೆ ಇಡ್ಲಿ, ಹೂವಿನ ಥರ ಬಂದಿದೆ ಅಂತ ಹೇಳ್ತಾರಲ್ಲ ಅಷ್ಟೇ ಫ್ಲಾಲೆಸ್ ಆಗಿ ಕಟ್ ಮಾಡಿಕೊಂಡೆ ಇದನ್ನು. ಬನ್ನಿ ಈಗ ಮೊದಲು ಒಂದು ಸ್ವಲ್ಪ ಚಟ್ನಿ ಜೊತೆಗೆ ತಿನ್ನೋಣ. ಸೊ ಇಡ್ಲಿಯ ಟೆಕ್ಸ್ಚರು ತುಂಬಾ ಸಾಫ್ಟಾಗಿದ್ದು ಹದವಾಗಿ ಬಂದಿದ್ದು ತುಂಬಾ ರುಚಿಯಾಗಿದೆ. ಜೊತೆಗೆ ಚಟ್ನಿ ಜೊತೆಗೆ ಬೆರೆಸ್ಕೊಂಡು ತಿಂದಾಗ ಚಟ್ನಿಯ ರುಚಿ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ಗುಣಮಟ್ಟದ ಇಡ್ಲಿ ರವೆಯನ್ನು ಹಾಗೆಯೇ ಉದ್ದಿನ ಬೇಳೆಯನ್ನು ಬಳಸಿರೋದು ಇಲ್ಲಿ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಈ ಇಡ್ಲಿ ನಾಲ್ಗೆ ಮೇಲೆ ಕರಗ್ತಾ ಇದೆ, ತುಂಬಾ ರುಚಿಕರವಾಗಿದೆ, ಹೂವಿನ ಥರ ಇದೆ. ಬನ್ನಿ ಈಗ ಸ್ವಲ್ಪ ಸಾಂಬಾರು ಜೊತೆಗೂ ತಿಂದ್ಬಿಟ್ಟು ನೋಡೋಣ. ವಾವ್, ಸಾಂಬಾರಿಗೆ ಹಾಕಿದಾಗ ಸಾಂಬಾರನ್ನು ಚೆನ್ನಾಗಿ ಹೀರ್ಕೊಳ್ತಾ ಇದೆ. ಸಾಂಬಾರಿನ ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಒಟ್ಟಾರೆಯಾಗಿ ಈ ಇಡ್ಲಿಗೆ ಈ ಸಾಂಬಾರು ಹಾಗೆ ಚಟ್ನಿ ಒಳ್ಳೆ ಕಾಂಬಿನೇಷನ್ನು. ಬರೀ ಇಡ್ಲಿ ಬಗ್ಗೆ ಮಾತಾಡೋದಾದರೆ ಇಡ್ಲಿ ಕೂಡ ಅಷ್ಟೇ ಬಹಳ ಚೆನ್ನಾಗಿ ಬಂದಿದೆ, ಹೂವಿನ ಥರ ಬಂದಿದೆ, ಚೆನ್ನಾಗಿ ಬೆಂದಿದೆ, ಅಲ್ಟಿಮೇಟ್. ಇಡ್ಲಿ ಸಾಂಬಾರು ತುಂಬ ಚೆನ್ನಾಗಿದೆ. Okay. ಬನ್ನಿ, ಎಲ್ಲರೂ ಬನ್ನಿ. ಭಾಳ ಚೆನ್ನಾಗಿದೆ. Yes. ಎಲ್ಲ ಐಟಮ್ ಚೆನ್ನಾಗಿದೆ. ತಟ್ಟೆ ಇಡ್ಲಿ ಚೆನ್ನಾಗಿದೆ, ಸಣ್ಣ ಇಡ್ಲಿ ಚೆನ್ನಾಗಿದೆ, ಆಮೇಲೆ ಪ್ರತಿಯೊಂದು ಐಟಮ್ಮು ಭಾಳ ಚೆನ್ನಾಗಿದೆ. MTR ರೀತಿ ಇದೆ, MTR ರೀತಿ. ನಾವು ಯಾವಾಗಲೂ ಬ್ಯಾಡ್ಮಿಂಟನ್ ಮುಗಿಸ್ಕೊಂಡು ರೆಗ್ಯುಲರ್ ಆಗಿ ಇಲ್ಲೇ ಬರ್ತೀವಿ ತಿಂಡಿಗೆ ಓಕೆ. ವೀಕೆಂಡ್ಸಲ್ಲಿ. ಸಾಂಬಾರ್ ಡಿಪ್ಪು ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ಚಟ್ನಿ ಜೊತೆಗೆ ತಿಂದರೆ ನಿಮಗೆ SLV ಇಲ್ಲ ಬ್ರಾಹ್ಮಿನ್ಸ್ ಕೆಫೆ ಇದೆಯಲ್ಲ ಅದೇ ಟೇಸ್ಟೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಶ್ರೀನಿವಾಸ್ ಸರ್, ನಿಮ್ಮ ಕುಟುಂಬದ ಜೊತೆಗೆ ಬಂದುಬಿಟ್ಟು ಇವತ್ತು ಇಡ್ಲಿ ವಡೆನ ಸವಿತಾ ಇದ್ದೀರಾ. ಏನು ಹೇಳ್ತೀರಾ ಸರ್ ಉಡುಪಿ ಕೆಫೆಯ ರುಚಿಯ ಬಗ್ಗೆ? ಇಲ್ಲಿ ನಾವು ಸಾಮಾನ್ಯ ಮೈಸೂರಿಗೆ ಅಥವಾ ಬೇರೆ ಊರಿಗೆ ಹೋಗುವಾಗೆಲ್ಲ ಬರ್ತಾ ಇರ್ತೀವಿ. ಹಾಂ ಸರ್. ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ ಮತ್ತು ಟೇಸ್ಟಿಯಾಗಿದೆ. ಫುಡ್ಡು ಚೆನ್ನಾಗಿ ಮಾಡ್ತಾರೆ. ಕೂರಕ್ಕೂ ತುಂಬ ಜಾಗ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಚೆನ್ನಾಗಿರೋದ್ರಿಂದ ನಮಗೆ ತುಂಬ ಖುಷಿ ಆಗುತ್ತೆ. ತಿಂಡಿ ಮತ್ತು ಕಾಫಿ ಇವೆಲ್ಲ ರುಚಿಯಾಗಿ ಶುಚಿಯಾಗಿ ಚೆನ್ನಾಗಿರುತ್ತೆ, ತುಂಬ ಖುಷಿ ಆಗುತ್ತೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ವಿನಾಯಕ್ ಅವರು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪ್ರದೇಶದಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಒಳ್ಳೆ ಕೆಫೆ ಈ ಉಡುಪಿ ಕೆಫೆ. ನಾವಿಲ್ಲಿಗೆ ಬರ್ತಾ ಹೆಚ್ಚು ಕಮ್ಮಿ ಒಂದು 7-8 ವರ್ಷಗಳೇ ಆಗಿರ್ಬೋದು. ಪ್ರತಿನಿತ್ಯ ವಾಕಿಂಗ್ ಮುಗಿಸ್ಕೊಂಡಂಗೆ ಇಲ್ಲಿಗೆ ಬರ್ತೀವಿ. ತುಂಬ ಚೆನ್ನಾಗಿದೆ, ಒಳ್ಳೆ ಇಡ್ಲಿ ಇದೆ, ಒಳ್ಳೆ ಸಾಂಬಾರಿದೆ, ಭಾಳ ಚೆನ್ನಾಗಿ ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ಹೃತ್ಪೂರ್ವಕವಾಗಿ ಎಲ್ಲರನ್ನೂ ಸ್ವಾಗತ ಮಾಡಿ ನಗು ಮುಖದಿಂದ ಸಪ್ಲೈ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ನೀವು ಒಂದು ಸರಿ ಬನ್ನಿ. ಇದಿರ್ತಕ್ಕಂಥ ಪ್ರದೇಶವನ್ನು ನಮ್ಮ ವಿನಾಯಕ್ ಅವರು ಹೇಳ್ತಾರೆ ನಿಮಗೆ. ಪಟಾಲಮ್ಮ ದೇವಸ್ಥಾನ ಪಕ್ಕದಲ್ಲೇ ಇದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ. ಎಲ್ಲರಿಗೂ ಸ್ವಾಗತ, ನಮಸ್ತೆ. ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ಉಡುಪಿ ಕೆಫೆಗೆ ಬಂದುಬಿಟ್ಟು ಇವರು ಯಾವ ರೀತಿ ಇಡ್ಲಿಯನ್ನು ಸಿದ್ಧಪಡಿಸ್ತಾರೆ ಅಂತ ನೋಡಿದ್ವಿ. ಜೊತೆಗೆ ಇಲ್ಲಿಯ ಇಡ್ಲಿಯ ರುಚಿ ಯಾವ ರೀತಿ ಇರುತ್ತೆ ಅಂತ ನಾನು ತಿಂದುಬಿಟ್ಟು ಕೂಡ ತಮಗೆ ತಿಳಿಸ್ದೆ. ನಿಮಗೂ ಕೂಡ ಅವಕಾಶ ಸಿಕ್ಕಾಗ ಒಮ್ಮೆ ಉಡುಪಿ ಕೆಫೆಗೆ ಬಂದುಬಿಟ್ಟು ಇಲ್ಲಿನ ರುಚಿಯಾದ ತಿಂಡಿಗಳನ್ನು ಸವಿಯೋದನ್ನು ಮರಿಬೇಡಿ. ಅದರಲ್ಲೂ ಇಲ್ಲಿ ಸಿಗುವಂತಹ ಮೃದುವಾದ ರುಚಿಕರವಾದಂತಹ ಇಡ್ಲಿಯನ್ನು ಒಮ್ಮೆ ಆದರೂ ನೀವು ತಿನ್ನಲೇಬೇಕು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಪುಟ್ಟ ಮನವಿ, ಇನ್ನೂ ಕೂಡ ತಾವು ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇಷ್ಟ ಆದರೆ ಲೈಕ್ ಮಾಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಈ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ನಮಸ್ಕಾರ.